ನಾನು ಇಷ್ಟು ದೊಡ್ಡ ಬ್ಯಾಗ್ ತೊಗೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ? ಪಾರ್ಸಲ್ ತೊಗೊಬರಕ್ಕೆ ಹೋಗ್ತಾಯಿದ್ದೀನಿ. ಇಂಡಿಯಾದಿಂದ ಪಾರ್ಸಲ್ ಬಂದಿದೆ. ಸೊ ತುಂಬ ಜಾಸ್ತಿ ಕೆ ಜಿ ಇದೆ, 20 ಕೆ ಜಿ ಮೇಲಿದೆ ಒಂದೊಂದು ಬಾಕ್ಸ್. ಸೊ ಅದಕ್ಕೇ ಟ್ರಾಲಿ ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಈಸಿಯಾಗಿ ತೊಗೊಬರ್ಬೋದು ಅಂತ. ನೋಡೋಣ ಬನ್ನಿ. ಗೊತ್ತಿಲ್ಲ ಕೊಡ್ತಾರೋ ಕೊಡಲ್ವೋ ಅಂತ. ಏನೇನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸರಿಯಾಗಿ ನನ್ನ ಹೆಸರು ಹಾಕಿಲ್ಲ. ಇಲ್ಲಿಗೆ ಬರಬೇಕಾಗಿತ್ತು, ಅದು ಇವಾಗ ಬೇರೆ ಸಿಟಿಲಿದೆ. ನಾನು ಸ್ಲೇಸ್ವಿಗಿಂದ ಇನ್ನು ಫ್ಲೆನ್ಸ್ಬರ್ಗ್ ಅಂತ ಒಂದು ಸಿಟಿ ಇದೆ, ಅಲ್ಲಿ 1 ಅವರ್ ಜರ್ನಿ ಇದೆ. ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಿ ತೊಗೊಬರ್ಬೇಕು. ಸೊ ಅದಕ್ಕೆ ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಅಲ್ಲಿ ಏನು ಕೇಳ್ತಾರೆ, ಏನು ಕತೆ ಗೊತ್ತಿಲ್ಲ, ನೋಡಬೇಕು. ಸೊ ನಾರ್ಮಲ್ ಸಿಟಿಗೆ ಹೋಗೋದಾದರೆ, ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇನ್ನೊಂದು ಸಿಟಿಗೆ ಹೋಗೋದಾದರೆ ಇನ್ನು ನಮಗೆ ಟ್ರೈನು ಇದೆ. ಸೊ ಬಸ್ಸು ಸಹ ಇರುತ್ತೆ ಡೈರೆಕ್ಟ್ ಇಲ್ಲಿಂದ ಮೇನ್ ಬಸ್ ಸ್ಟ್ಯಾಂಡಿಂದನೇ ಡೈರೆಕ್ಟು ಕೆಲವೊಂದು ಸಿಟಿಗಳಿಗೆಲ್ಲ, ನಿಯರ್ ಇರೋ ಸಿಟಿಗಳಿಗೆಲ್ಲ ಬಸ್ಗಳ ಅವೈಲಬಿಲಿಟಿನೂ ಇದೆ. ಸೊ ಬಸ್ಸಲ್ಲಿ ಹೋಗ್ಬೋದು. ಸೊ ಅದಕ್ಕೆ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಫ್ಲೆನ್ಸ್ಬರ್ಗಿಗೆ. ಆಫೀಸ್ ಇರೋದು ಅಂದರೆ ಲಗೇಜ್ ಬಂದಿರೋಂಥ ಆಫೀಸ್ ಇರೋದ್ರಿಂದ 1 ಟೈಮ್. ಸೊ ಇಷ್ಟು ದೂರ ಬರಬೇಕಪ್ಪ ಪಾರ್ಸಲ್ ತೊಗೊಂಬರೋಕ್ಕೆ, ಬಿಕಾಸ್ ಆಫ್ ಮಿಸ್ಟೇಕ್. ಇದು ದೊಡ್ಡ ಸಿಟಿನೇ ಫ್ಲೆನ್ಸ್ಬರ್ಗ್. ನಾನಿರೋದ್ರಿಂದ ಸ್ವಲ್ಪ ಆ ಪೋಸ್ಟ್ ಆಫೀಸ್ ಇರೋ ಹತ್ರ ಬಂದಿದ್ದೀನಿ. ತುಂಬ ಮಳೆ ಬರ್ತಾ ಇದೆ. ಇಲ್ಲಿಂದ ಮತ್ತೆ ಒಂದು 10 ನಿಮಿಷ ನಡ್ಕೊಂಡು ಹೋಗಬೇಕು ಅಲ್ಲಿಗೆ. ತುಂಬ ಅಂದರೆ ಅಷ್ಟು ಜೋರಾಗಿ ಮಳೆ ಬರ್ತಿಲ್ಲ, ಸೌಂಡೇ ಬರ್ತಾ ಇದೆ ಅಷ್ಟೇ. ಬನ್ನಪ್ಪ, ಇದೆ ಪೋಸ್ಟ್ ಆಫೀಸ್, ಮೇನ್ ಆಫೀಸ್ ಇದು. ಸೊ ಫೈನಲಿ ನನ್ನ ಪಾರ್ಸಲ್ ಬಂದಿದೆ. ಇದು ಅಂದರೆ ಲೈಕ್ 2 ಪಾರ್ಸಲ್ ಬರಬೇಕಾಗಿತ್ತು, ಬಟ್ 1 ಪಾರ್ಸಲ್ ಮಾತ್ರ ಇದೆ. ಅದನ್ನು ಇದು ಹೆಸರು ಚೇಂಜ್ ಆಗಿತ್ತು ನಂದು. ಮತ್ತು ಇದರೊಳಗಡೆ ನಾವು ಕೆಲವೊಂದು ಐಟಮ್ಸ್ಗಳನ್ನ ನಾವು ಲೈಕ್ ಇಂಡಿಯಾದಿಂದ ಕೊಟ್ಟು ಕಳಿಸೋ ಹಾಗಿಲ್ಲ. ಲೈಕ್ ಇದರಲ್ಲಿ ನಮ್ಮ ಮಮ್ಮ ತುಪ್ಪ ಇಟ್ಟಿದ್ರು, ಅದು ಇದ್ದಿದ್ದಕ್ಕೋಸ್ಕರ ಡೈರೆಕ್ಟ್ ನಾನು ಇರೋ ಜಾಗಕ್ಕೆ ಬಂದರೆ ಬೇರೆ ಸಿಟಿಗೆ ಹೋಗಿದೆ. ಅಂದರೆ ಇದು ಕಸ್ಟಮರ್ ಸರ್ವಿಸ್ ಆಫೀಸ್ಗೆ ಹೋಗಿದೆ. ಅದು ಅಲ್ಲಿಗೆ ಹೋಗಿ ಅವ್ರ ಮುಂದೆನೇ ಇದನ್ನೆಲ್ಲ ನಾವು ಓಪನ್ ಮಾಡಿ, ಅವರೆಲ್ಲ ಮತ್ತೆ ಇನ್ನೊಂದ್ಸಲ ಏನೇನಿದೆ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ಅದಾದಮೇಲೆ ಅವ್ರು ನಮಗೆ ಕೊಡ್ತಾರೆ. ಸೊ ಅಲ್ಲೇ ಅವರು ಅಷ್ಟನ್ನು ಕಂಪ್ಲೀಟ್ ಓಪನ್ ಮಾಡಿ, ಅಂದರೆ ನನ್ನ ಕೈಯಲ್ಲೇ ಓಪನ್ ಮಾಡಿಸಿ ನೋಡಿಬಿಟ್ಟು ಅದಾದಮೇಲೆ ನನಗೆ ಕೊಟ್ಟು ಕಳಿಸಿದ್ರು. ಲೈಕ್ ಯಾವುದೇ ಥರದ ಅಮೌಂಟ್ ಇಸ್ಕೊಳ್ಳಲ್ಲ, ಜಸ್ಟ್ ಏನೆಲ್ಲ ಇದೆ ಏನು ಅಂತ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಕೊಟ್ಟು ಕಳಿಸ್ತಾರೆ. ಅಂದರೆ ಇದರಲ್ಲಿ ಏನಪ್ಪ ಈ ಪಾರ್ಸಲಲ್ಲಿ ಮಿಸ್ ಆಗಿರೋದು ಅಂದರೆ ತುಪ್ಪ ಮಿಸ್ ಆಗಿದೆ. ಸೊ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಬರೆದಿದ್ದಾರೆ ಏನೇನಂದರೆ ಟೋಟಲ್ 9 ಐಟಮ್ ಇತ್ತು. ಸೊ ಅದರಲ್ಲಿ ತುಪ್ಪನ ತೊಗೊಂಡಿದ್ದಾರೆ. ಯಾಕಂದರೆ ಇಲ್ಲೊಂದು ಕೊಟ್ಟಿದ್ದಾರೆ ಇಲ್ಲಿ ಶೀಟಲ್ಲಿ ನೋಡಿ. ಸೊ ಮಿಲ್ಕ್ ಪ್ರೊಹಿಬಿಟೆಡ್ ಆರ್ ಮಿಲ್ಕ್ ಪ್ರಾಡಕ್ಟ್ಸ್, ಮೀಟ್ ಆ್ಯಂಡ್ ಮೀಟ್ ಪ್ರಾಡಕ್ಟ್ಸ್, ಚೀಸ್ ಆ್ಯಂಡ್ ಚೀಸ್ ಪ್ರಾಡಕ್ಟ್ಸ್ ಅಂತ. ಸೊ ತುಪ್ಪ 2 ಬಾಟಲ್ ಇತ್ತು ಈ ಥರದ್ದು. ಸೊ ತೊಗೊಂಡಿದ್ದಾರೆ. ಮಾಮೂಲಿ ಇನ್ನೇನು ಹಪ್ಪಳ ಇಟ್ಟಿದ್ರು ಅದಿದೆ. ಕಡಲೆ ಬೀಜ, ಕಡಲೆಕಾಳು, ಬೇಳೆ, ನಿಪ್ಪಟ್ಟು, ಕೆಂಪಿಂಡಿ, ತಲೆಗೆ ಹಾಕೋ ಎಣ್ಣೆ, ಇದು ಮೇಯ್ನ್ ಇಂಪಾರ್ಟೆಂಟ್ ನಂಗೆ ಬೇಕಾಗಿದ್ದು. ಸದ್ಯ ಇದು ಬಂದೈತೆ. ಹುಳ್ಳಿಕಾಳು ಎಲ್ಲ ಚೆಲ್ಲೋಗೈತೆ. ಏನೋ ಒಟ್ನಲ್ಲಿ ಇಷ್ಟು ಸಿಕ್ಕಿದೆ. ಇನ್ನೂ ಒಂದು ಬಾಕ್ಸ್ ಬರೋದಿದೆ. ಅದರಲ್ಲಿ ಏನು ತೊಗೋತಾರೆ ಏನೂ ಇಲ್ಲ, ನೋಡಬೇಕು ಅದರಲ್ಲಿ ಎಷ್ಟು ತೊಗೊತಾರೆ, ಏನು ಬರುತ್ತೆ ನೋಡೋಣ. Wegen Seuchen und wegen irgendwelchen Krankheiten. Also Käse und Milch und Fleisch. Absolut nicht. Es sei dann, ಬಟ್ ಎಲ್ಲ ತುಂಬ ಕರ್ಬೇವಿನ ಸೊಪ್ಪು ಎಲ್ಲ ಕಡೆ ಬಿದ್ದೋಗ್ಬಿಟ್ಟಿದೆ. ಫುಲ್ಲೆಲ್ಲ ಚಿತ್ರ ಬಿತ್ತೋಗಿದೆ. ಸುಮಾರು ಥಿಂಗ್ಸ್ ಇದೆ. ರೂಮಿಗೆ ಹೋಗಿ ನೋಡ್ತೀನಿ ಏನೇನಿದೆ ಅಂತ. ಅವರೇನು ಚೆಕ್ ಮಾಡ್ತಾ ಇದ್ದಾರೆ. ಸೊ ಟ್ರಾಲಿ ಬ್ಯಾಗ್ ತೊಗೊಂಬಂದಿದ್ದೀನಿ. ಟ್ರಾಲಿ ಬ್ಯಾಗಲ್ಲಿ ತೊಗೊಂಡೋಗ್ತೀನಿ. ಎಲ್ಲನೂ ಈ ಬಾಕ್ಸಿಗೆ ಇಟ್ಕೊಂಡು ಆ ಬಾಕ್ಸ್ನೆಲ್ಲ ಅಲ್ಲೇ ಬಿಸಾಕ್ತಿದ್ದು ಬಂದೆ. ಅಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗೇನೆ ಅದು. ಸೊ ಪಾಪ ಕೆಳಗೋರ್ಗೂ ಅಲ್ಲಿದ್ದವರು
ಇಳಿಸ್ಕೊಟ್ರು. ಸೊ ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಏನೇನೆಲ್ಲ ಇದೆ ಅಂತ. ಹೇಗೋ ಕಷ್ಟಪಟ್ಟು ಪ್ಯಾಕೇಜ್ ತೊಗೊಂಬಂದಿದ್ದೀನಿ ಅಪ್ಪ. ಅಂದರೆ ನಮ್ಮ ಅಪ್ಪ ಅಮ್ಮ ಆಲ್ಮೋಸ್ಟ್ 1.5 ತಿಂಗಳಾಯ್ತು ಇದು ಇಲ್ಲಿಗೆ ಬರೋಕ್ಕೆ. ಎಲ್ಲನೂ ಆಲ್ಮೋಸ್ಟು ಫಸ್ಟ್ ಒನ್ ಬಂದಿದ್ರಲ್ಲಿ ತುಪ್ಪ ಮಾತ್ರ ತೊಗೊಂಡಿದ್ರು. ಇದರಲ್ಲೆಲ್ಲ ಇದೆ. ಕಾಟನ್ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಕರ್ಬೇವಿನ ಸೊಪ್ಪು ನಾನು ಕೇಳಿದ್ದೆ, ಒಣಗಿಸಿ ಕೊಟ್ಟು ಕಳಿಸಿದ್ದಾರೆ. ಅದು ಸ್ವಲ್ಪ ಎಲ್ಲ ಚಿತ್ರ ಆಗೋಗಿತ್ತು. ಹುಣ್ಸೆಹಣ್ಣು ಕೊಟ್ಟು ಕಳಿಸಿದ್ದಾರೆ. ಪುಳಿಯೋಗರೆ ಪ್ಯಾಕೆಟ್ ಮತ್ತು ಇದು ಮಸಾಲೆ ಐಟಮ್ಮು, ಸೋಪ್ ಇದೆ. ಆಮೇಲೆ ಜಾಮೂನು, ಇದು ಚಕ್ಕೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ. ಇಷ್ಟೊಂದು ಒಣಮೆಣ್ಸಿನ್ಕಾಯಿ ಕೊಟ್ಟು ಕಳಿಸಿದ್ದಾರೆ. ಪಾನಿಪುರಿ ಮಾಡೋದು. ನಂಗೊಂದಿಷ್ಟು ಬೌಲ್ಸ್ ಬೇಕಾಗಿತ್ತು, ಬೌಲ್ ಕೊಟ್ಟು ಕಳಿಸಿದ್ದಾರೆ. ಆಲ್ಮೋಸ್ಟ್ ಅರಿಶಿನ, ಟೀ ಪುಡಿ, ಕಾಫಿ ಪುಡಿ. ಇದು ಭಗವದ್ಗೀತೆ ಬುಕ್ ಕೊಟ್ಟು ಕಳಿಸಿ ಅಂತ ಹೇಳಿದೆ. ಇದು ಹಳೇದು ನಂದು ಮನೇಲಿತ್ತು, ಅದನ್ನು ಕೊಟ್ಟು ಕಳಿಸಿದ್ದಾರೆ. ಮತ್ತು ಗರಂ ಮಸಾಲ, ಸೋಡಾ, ಶುಂಠಿ, ಅವಲಕ್ಕಿ, ಇದು ಫುಲ್ಲು ಬೆಲ್ಲ, ಅಚ್ಚು ಬೆಲ್ಲ ಬೇಕಿತ್ತು ಅಂತ ಹೇಳಿದ್ದೆ. ಅಚ್ಚು ಬೆಲ್ಲ ಕೊಟ್ಟು ಕಳಿಸಿದ್ದಾರೆ ನನಗೆ. ಆ್ಯಂಡ್ ಜೀರಿಗೆ, ಮೆಂತೆ, ಹೆಸರುಬೇಳೆ, ಖಾರದ ಪುಡಿ, ಸಾಂಬಾರು ಪುಡಿ, ಮತ್ತು ನನಗೆ ಏನೇನು ಹೆಸ್ರು ಕಾಳು ಮತ್ತು ಬಟಾಣಿ ಮತ್ತು ರಾಗಿ ಹಿಟ್ಟು ಮತ್ತು ಪ್ರೋಟೀನ್ ಪೌಡ್ರ್ ನಮ್ಮಮ್ಮ ಮನೆಯಲ್ಲೇ ಮಾಡಿದ್ದು ಎಲ್ಲನೂ ಆಲ್ಮೋಸ್ಟ್ ಬಂದಿದೆ. ಸೊ 1 ವರ್ಷಕ್ಕೆ ಅಂತೂ ಆಗುತ್ತೆ, ಏನು ಯೋಚನೆ ಮಾಡೋಂಗಿಲ್ಲ. ಆಲ್ಮೋಸ್ಟು ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಕೊಟ್ಟು ಕಳಿಸಿದ್ರು. ನಾನು ಆಲ್ರೆಡಿ ಹಾಕಿದ್ದೆ, ಅಂದರೆ 1.5 ತಿಂಗಳು ಆಗಿದೆ ಪ್ಯಾಕ್ ಮಾಡಿ. ಸೊ ಬೆಳ್ಳುಳ್ಳಿ ಸ್ವಲ್ಪ ಹಾಳಾಗಿದೆ, ಕೊಬ್ಬರಿ ಓಕೆ ಚೆನ್ನಾಗಿದೆ. ಟೋಟಲ್ ಇಷ್ಟು ಐಟಮ್ಸು ಎಷ್ಟಾಯಿತು ಅಂದರೆ 40 kg ಇದೆ. ಸೊ ಇಷ್ಟಕ್ಕೆ ಇಂಡಿಯನ್ ಪೋಸ್ಟಲ್ಲಿ 20,000 ತೊಗೊಂಡಿದ್ದಾರೆ 40 kgಗೆ. ತುಪ್ಪ ಒಂದು ಮಾತ್ರ ಕೊಟ್ಟಿಲ್ಲ, ಇನ್ನು ಬಾಕಿ ಎಲ್ಲ ಐಟಮ್ಸು ಬಂದಿದೆ. ಸೊ ಓಕೆ. ತುಂಬ ಲೇಟ್ ಆಯಿತು, ಬಿಕಾಸ್ ಏನೋ ಹೆಸರು ನಂದು ಸ್ವಲ್ಪ ಮಿಸ್ಟೇಕ್ ಮಾಡಿದರು ಅವರು, ಅದರಿಂದ ಲೇಟ್ ಆಯಿತು. ಇಲ್ಲಾಂದರೆ ಬೇಗ ಬರ್ತಾಯಿತ್ತು. ಸೊ ಯಾರಿಗೆಲ್ಲ ಬೇರೆ ದೇಶದಲ್ಲಿದ್ದೀರಾ ಇಂಡಿಯನ್ ಪೋಸ್ಟಲ್ಲಿ ತರಿಸ್ಕೊಳ್ಳಿ. ಜಾಸ್ತಿ kg ತರಿಸಿದಷ್ಟು ನಿಮಗೆ ಅಮೌಂಟ್ ಕಮ್ಮಿ ಆಗುತ್ತೆ. ನಮಗೆ 40 kgಗೆ 20,000 ರೂಪಾಯಿ ಆಯಿತು. ಸೊ ಆರಾಮಾಗಿ ತರಿಸ್ಬೋದು, ಓಕೆ ಕೊಡಬಹುದು. ಟಾಟಾ, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.